ಎಸ್ಐಟಿ ತನಿಖೆ ಮಧ್ಯೆ ಟ್ರಸ್ಟ್ ನಿಂದ ಮೀಟಿಂಗ್. ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ, ಜೊತೆಗೆ ನೋಡಿ ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ ಇವತ್ತಿನ ಮೀಟಿಂಗ್ ನಲ್ಲಿ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಚಂಪತ್ ರಾಯ್, ಟ್ರಸ್ಟಿ ಅನಿಲ್ ಮಿಶ್ರಾ ಕೊಟ್ಟಿರುವಂತಹ ರಾಜೀನಾಮೆ ಬಗ್ಗೆ ಇವತ್ತು ತೀರ್ಮಾನ ಮಾಡಲಾಗುತ್ತೆ. ಈಗ ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ವಿಚಾರ ಇವತ್ತಿನ ಸಭೆಯ ಮೇಲೆ ನಿಂತಿದೆ. ಇಬ್ಬರ ರಾಜೀನಾಮೆಯ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಇದು. ನೋಡಿ, ಇವತ್ತು ಮಹತ್ವದ ಸಭೆ, ಎಲ್ಲರ ಚಿತ್ತ ಈ ಸಭೆಯತ್ತ ಅನ್ನುವ ಹಾಗೆ ಇವತ್ತೇನಾದ್ರೂ ಅದನ್ನ ಅಂಗೀಕಾರಗೊಳಿಸಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂದ್ರೆ ಈಗ ಟ್ರಸ್ಟ್ಗೆ 3 ಹೆಚ್ಚುವರಿ ಸದಸ್ಯರ ನೇಮಕದ ಬಗ್ಗೆಯೂ ಕೂಡ ಇದ್ರ ಬಗ್ಗೆ ಆ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ದೇಣಿಗೆ ಹಗರಣ ಬೆಳಕಿಗೆ ಬಂದ ಬಳಿಕ ನಡೆಯಲಿರುವಂತಹ ಮೊದಲ ಸಭೆ ಇದಾಗಿರುವಂಥದ್ದು. ಈಗಾಗಲೇ ದೇಣಿಗೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಗೋಲ್ಮಾಲ್ ಆಗಿದೆ ಅಲ್ಲ, ಸೊ ಅದರ ಬೆನ್ನಲ್ಲೇ ಈಗ ಮೊದಲ ಸಭೆಯನ್ನ ಮಾಡ್ತಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆಯಲಿರುವಂತಹ ಮುಖ್ಯ ಸಂಕೀರ್ಣದಲ್ಲಿ ಆ ಮೀಟಿಂಗ್ ಅನ್ನ ಕೂಡ ಆಯೋಜನೆ ಮಾಡಿದ್ದಾರೆ, ಸಾಕಷ್ಟು ಬಿಗಿ ಭದ್ರತೆಯಲ್ಲಿ. ಯಾಕಂತಂದ್ರೆ ಈಗ ವಿಪಕ್ಷ ನಾಯಕರು ಏನಾದ್ರೂ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮುಗಿಬಿಟ್ರೆ ಸಾಕಷ್ಟು ತೊಂದರೆ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಸಿ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವನ ಗಮನಿಸಿದಾಗೆ ಈ ದೇಣಿಗೆಯ ಪ್ರಕರಣದಲ್ಲಿ ಈಗ ಮೊದಲ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಇವತ್ತು ಎಷ್ಟು ಗಂಟೆಗೆ ಸಭೆ ನಡೀತಾ ಇದೆ? ಇವತ್ತೇನಾದ್ರೂ ಅಂಗೀಕಾರ ಆಗುವಂತಹ ಸಾಧ್ಯತೆ ಇದೆನಾ? ಹೆಂಗೆ ರಾಜೀನಾಮೆ? ದೀಪಾ, ಇದು ಮೊದಲನೇ ಸಭೆ ಆಗತ್ತೆ. ಮೊದಲನೇ ಸಭೆ ಇಡೀ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಹಲವಾರು ರೀತಿಯ ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಂತೆನೆ ಇಡೀ ರಾಮ ಜನ್ಮಭೂಮಿಯ ಟ್ರಸ್ಟ್ ಏನಿದೆ, ಟ್ರಸ್ಟ್ ನ ಸದಸ್ಯರು ಕೂಡ ಒಂದ್ ರೀತಿಯಲ್ಲಿ ಈ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನ ಈಗ ಸಾರ್ವಜನಿಕರಿಗೆ, ಜನರಿಗೆ ಏನು ಮಾಹಿತಿ ಕೊಡ್ಬೇಕಾಗಿತ್ತು. ಹಾಗಾಗಿ ಈ ಮಧ್ಯದಲ್ಲಿ ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಅವರ ರಾಜೀನಾಮೆ ಕೂಡ ಕೊಡ್ಲಾಗಿತ್ತು. ಆ ರಾಜೀನಾಮೆಯನ್ನ ಈಗ ಇವತ್ತು ಅಂಗೀಕರಿಸುವುದಾ ಅಥವಾ ತಿರಸ್ಕರಿಸುವುದಾ ಅನ್ನುವಂತಹ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲರೂ ಕೂಡ ಇವತ್ತಿಗೆ ಸೇರ್ತಾ ಇದ್ದಾರೆ. ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ, ಈ ಟ್ರಸ್ಟಿನ ಮೀಟಿಂಗು ಇದು 3 ಗಂಟೆಗೆ ನಡೀತದೆ. 3 ಗಂಟೆ ಸುಮಾರಿಗೆ ನಡೆಯೋದ್ರಿಂದಾಗಿ ಇಲ್ಲಿ ಈಗಾಗ್ಲೇನೆ ರಾಮನ ಭಕ್ತರ ಒಂದು ನಂಬಿಕೆಗಳಿಗೆ ದ್ರೋಹ ಆಗಿದೆ ಅನ್ನುವಂತ ರೀತಿಯಲ್ಲಿ ಇಡೀ ದೇಶದಲ್ಲಿ ಜನ ಕೊತ್ತ ಕುದೀತಾ ಇದ್ದಾರೆ. ಹಾಗಾಗಿ ಈ ಹೆಚ್ಚಿನ ಭದ್ರತೆಯನ್ನು ಕೂಡ ಈ ಸಭೆಗೆ ವಹಿಸಲಾಗಿರುವಂತದ್ದು. ಇವತ್ತು ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತೆ ಟ್ರಸ್ಟಿ ಅನಿಲ್ ಕೊಟ್ಟಿರೋ ಒಂದು ರಾಜೀನಾಮೆ ಬಗ್ಗೆ ತೀರ್ಮಾನ ಆಗುತ್ತೆ. ಈ ಬೈಲಾ ಪ್ರಕಾರವಾಗಿ ಯಾವುದೇ ಒಂದು ರಾಜೀನಾಮೆಯನ್ನ ಕೊಟ್ಟ ಕೂಡ್ಲೇನೆ ಅದು ಅಂಗೀಕರಿಸುವಂತದಕ್ಕೆ ಆಗೋದಿಲ್ಲ. ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡ್ಬೇಕಾಗತ್ತೆ. ಶೋಕಾಸ್ ನೋಟಿಸ್ಗೆ ಅವರು ಹಾಜರಾಗಬೇಕಾಗತ್ತೆ. ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲಿ ಅವ್ರು ಯಾವುದೇ ಅವರ ಒಂದು ಸ್ಪಷ್ಟನೆಯನ್ನ ಕೊಟ್ಟ ನಂತರದಲ್ಲಿ ರಾಜೀನಾಮೆ ಅಂಗೀಕಾರದ ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತದ್ದು ಈ ಒಂದು ಬೈಲಾ ಪ್ರಕಾರ ಇರುತ್ತೆ. ಹಾಗಾಗಿನೇ ಇವತ್ತು ಸಭೆ ಕರೆದಿರುವಂತದ್ದು. ಒಂದ್ ಕಡೆ ಈಗಾಗ್ಲೇನೆ ನೀವು ಹೇಳಿದಂತೆ ವಿರೋಧ ಪಕ್ಷಗಳು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾವೆ, ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದಾವೆ. ಈಗ ಅಲ್ಲಿನ ಯೋಗಿ ಆದಿತ್ಯನಾಥ್ ಸರ್ಕಾರ ಆಗ್ಬೋದು, ಮತ್ತೆ ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನೆಲ್ಲ ತೀರ್ಮಾನಗಳು ತೆಗೆದುಕೊಳ್ತಾರೆ ಅನ್ನೋಂಥದ್ದು ಇನ್ನೊಂದು ಮುಖ್ಯವಾದಂತ ನಿರ್ಧಾರ. ಯಾಕಂದ್ರೆ ಇವತ್ತು ಅಲ್ಲಿನ ಟ್ರಸ್ಟ್ ರೀಶಫಲ್ ಆಗುತ್ತಾ, ರೀಶಫಲ್ಗೆ ಏನಾದ್ರೂ ತೀರ್ಮಾನ ತಗೊಳ್ತಾರ, ಇವರಿಬ್ಬರ ರಾಜೀನಾಮೆಯ ವಿಚಾರ ಹೊರತುಪಡಿಸಿ ಕೂಡ ಹೊಸ ಪದಾಧಿಕಾರಿಗಳನ್ನ ನೇಮಕ ಮಾಡುವಂತದಕ್ಕೆ ಇಲ್ಲಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಜೊತೆಗೆ ಒಬ್ರು ಸಿಇಒ ಕೂಡ ಈ ಒಂದು ಎಲ್ಲ ಮಾನಿಟರ್ ಮಾಡೋದಕ್ಕೆ ಸಿಇಒನು ಕೂಡ ಆಯ್ಕೆ ಮಾಡ್ಕೊಳ್ಳುವಂತದಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರೋದು. ಈ ಸಭೆ ಸಾಕಷ್ಟು ಮಹತ್ವವನ್ನ ಈ ಕಾರಣಕ್ಕೆ ಪಡ್ಕೊಂಡಿದೆ. ಬಹುಶಃ ಎಲ್ಲ ರೀತಿಯ ಒಂದು ಬದಲಾವಣೆಗಳು, ಹೊಸ ಪದಾಧಿಕಾರಿಗಳನ್ನ ಸೇರಿಸ್ಕೊಳ್ಳುವಂಥದ್ದು, ಕೆಲವರು ರಾಜೀನಾಮೆ ಕೊಡುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ನಮ್ಮ ಇಷ್ಟೆಲ್ಲ ಆದ್ಮೇಲೆ, ಇಷ್ಟೆಲ್ಲ ಒಂದು ಹಗರಣ ಬೆಳಕಿಗೆ ಬಂದ ಮೇಲೆ ನಮ್ಮ ಸೇವೆ ಇಲ್ಲಿ ಸಾಕುವಂತ ನಿರ್ಧಾರ ಮಾಡುವಂತ ಕೆಲವು ಟ್ರಸ್ಟಿಗಳು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತಿನ ಸಭೆ 3 ಗಂಟೆಗೆ ಏನು ನಡೆಯುತ್ತದೆ ಅದು ಒಂದ್ ರೀತಿಯಲ್ಲಿ ಮಹತ್ವ ಪಡ್ಕೊಂಡಿದೆ ಅಂತ ಹೇಳ್ಬೋದು. ದೀಪಾ. ಎಸ್ ಶಿವು, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.